ಪಾಕಿಸ್ತಾನಕ್ಕೆ ತಕ್ಕ ಪಾಠ ಕಲಿಸೋದಕ್ಕೆ ಅಂತ ಭಾರತ ಪಾಕಿಸ್ತಾನದ ನೀರು ಹಾಗೂ ರೇಷನ್ ಎರಡೂ ಕೂಡ ಬಂದ್ ಮಾಡಿತ್ತು. ಚಿನಾಬ್ ನದಿ ನೀರು ಬಂದ್ ಮಾಡಿದ್ದಕ್ಕೆ ಪಾಕಿಸ್ತಾನದಲ್ಲಿ ಹಾಹಾಕಾರವೇ ಉಂಟಾಗಿ ಹೋಗಿದೆ. ಸಂಪೂರ್ಣವಾಗಿ ನದಿ ಪ್ರದೇಶ ಬತ್ ಹೋಗಿದೆ. ಪಂಜಾಬ್ ಪ್ರಾಂತ್ಯದಲ್ಲಿ ಇರುವಂತಹ 24 ನಗರಗಳ ಒಟ್ಟು 3 ಕೋಟಿ ಜನರಿಗೆ ಇದರಿಂದ ಸಂಕಷ್ಟ ಎದುರಾಗುತ್ತೆ. ಸಿಯಾಲ್, ಬಗಲಿಹಾರ್ ಜಲಾಶಯಗಳ ಗೇಟ್ಗಳನ್ನು ಬಂದ್ ಮಾಡಲಾಗಿದೆ. ಚಿನಾಬ್ ನದಿಗೆ ನಿರ್ಮಾಣ ಮಾಡಿರುವಂತಹ ಡ್ಯಾಮ್ಗಳಿಂದ ನೀರು ಹರಿದು ಹೋಗೋದನ್ನು ಸ್ಥಗಿತ ಮಾಡಲಾಗಿದೆ. ಸಾಮಾನ್ಯ ನದಿಗಳಲ್ಲಿ ಚಿನಾಬ್ ನದಿ ನೀರಿನ ಮಟ್ಟ ಒಟ್ಟು 22 ಅಡಿ ಆದರೆ ನೀರು ನಿಲ್ಲಿಸಿದ ಬಳಿಕ ಇದೀಗ 15 ಅಡಿಗೆ ನೀರು ಕುಸಿದಿದೆ. ಅಂದರೆ ಸಾಮಾನ್ಯವಾಗಿ ನೀರು ಬಿಡುವಂತಹ ಸಂದರ್ಭದಲ್ಲಿ ಈ ಪಾಕ್ ಕಡೆಗೆ ಹರಿದೋಗುವಂತಹ ನೀರಿನ ಮಟ್ಟ 22 ಅಡಿ ಇರ್ತಾ ಇತ್ತು. ಆದರೆ ಈಗ ನೀರು ನಿಲ್ಲಿಸಿದ ಬಳಿಕ 15 ಅಡಿಗೆ ನದಿಯ ನೀರು ಕುಸಿದು ಹೋಗಿದೆ. ನೀರು ನಿಲ್ಲಿಸಿದ ಬಳಿಕ ನಿರಂತರವಾಗಿ ನದಿ ನೀರಿನ ಮಟ್ಟ ಈಗ ಕುಸಿತಾ ಇದೆ. ಪಂಜಾಬ್ನ 24 ನಗರಗಳ ಒಟ್ಟು 3 ಕೋಟಿಗೂ ಹೆಚ್ಚು ಜನರಿಗೆ ತುಂಬ ಸಂಕಷ್ಟ ಎದುರಾಗುತ್ತೆ, ಜಲಕಂಟಕ ಎದುರಾಗುತ್ತೆ. ಇನ್ನು 4 ದಿನಗಳಲ್ಲಿ ಒಟ್ಟು 24 ನಗರಗಳಲ್ಲಿ ತೀವ್ರ ನೀರಿನ ಅಭಾವ ಎದುರಾಗುವಂಥದ್ದು ನಿಶ್ಚಿತ ಅಂತ ತಜ್ಞರು ಹೇಳ್ತಾ ಇದ್ದಾರೆ. ಚಿನಾಬ್ ನದಿ ನೀರನ್ನೇ ಫೈಸಲಾಬಾದ್, ಹಫೀಜಾಬಾದ್ ಈ ನಗರಗಳ ಜನ ಅವಲಂಬಿಸಿದ್ದಾರೆ. ಈ ನಗರಗಳಲ್ಲಿ ಒಟ್ಟು 80% ಜನ ಚಿನಾಬ್ ನದಿ ನೀರು ಬೇಕೇ ಬೇಕು, ಇದೇ ನದಿ ನೀರಿನ ಮೇಲೆ ಅವಲಂಬನೆ ಆಗಿದ್ದಾರೆ. ಭಾರತ ತೆಗೆದುಕೊಂಡಿರುವಂತಹ ಈ ಕಠಿಣ ಕ್ರಮದಿಂದಾಗಿ ಈಗ ಖಾರಿಫ್ ಬೆಳೆ ಅಂದರೆ 2ನೇ ಬೆಳೆ ಅಂತ ನಾವೇನು ಕರಿತೀವಿ, ಈ ಬೆಳೆಗಳಿಗೆ ನೀರಿನ ಕೊರತೆ ಎದುರಾಗ್ತಾ ಇದೆ. ಕೇವಲ ಬೆಳೆಗಳಿಗೆ ಮಾತ್ರ ಅಲ್ಲ, ಕೇವಲ ಕೆಲವು ದಿನಗಳಲ್ಲಿ ಅಂದರೆ ಸರಿಸುಮಾರು 15ರಿಂದ 20 ದಿನಗಳ ಒಳಗಾಗಿ ಸಂಪೂರ್ಣ ನದಿ ನೀರು ಬತ್ತಿ ಹೋಗುತ್ತೆ ಅನ್ನುವಂತಹ ಮಾತುಗಳು ಕೂಡ ಕೇಳಿಬರ್ತಾ ಇದೆ. ಒಂದು ವೇಳೆ ನದಿ ನೀರು ಏನಾದರೂ ಬತ್ತಿದ್ದೇ ಆದರೆ ಆ ಸಂದರ್ಭದಲ್ಲಿ ತೀವ್ರ ಕ್ಷಾಮ ಕೂಡ ಎದುರಾಗುತ್ತೆ. ಕುಡಿಯೋ ನೀರಿಗಾಗಿ ಪಾಕಿಸ್ತಾನದ ಒಟ್ಟು 24 ನಗರಗಳು ಪರದಾಡುವಂತಹ ಒಂದು ಪರಿಸ್ಥಿತಿ ಬಂದರೂ ಕೂಡ ಅದನ್ನು ಅಲ್ಲಗಳಿಬೇಕಾಗಿಲ್ಲ. ಹೀಗಾಗಿ ಈಗ ಭಾರತ ಪಾಕಿಸ್ತಾನದ ನೀರು ರೇಷನ್ ಬಂದ್ ಮಾಡುವಂತಹ ಒಂದು ಕಾರ್ಯತಂತ್ರ ಏನು ಮಾಡಿತ್ತು ಅದರಲ್ಲಿ ಯಶಸ್ವಿಯಾಗಿದೆ ಅಂತ ಕೂಡ ಹೇಳಬೇಕಾಗುತ್ತೆ. ಒಟ್ಟು 24 ನಗರಗಳಲ್ಲಿ ತೀವ್ರವಾಗಿ ಪರಿಣಾಮ ಬೀರುತ್ತೆ ಅನ್ನುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಒಟ್ಟು 3 ಕೋಟಿ ಜನರ ಮೇಲೆ ಈ ಒಂದು ನೀರು ಬಂದ್ ಮಾಡಿರುವಂತಹ ವಿಚಾರ ಅಂದರೆ ಚಿನಾಬ್ ನದಿ ನೀರು ಏನು ಬಂದ್ ಮಾಡಲಾಗಿದೆ ಅದರ ಪರಿಣಾಮ, ಅದರ ಪ್ರಭಾವ 3 ಕೋಟಿ ಜನರ ಮೇಲೆ ಬೀಳುತ್ತೆ ಅನ್ನೋ ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇದೆ.